ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಈ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಗಣಿತ ಪ್ರಮುಖ ಪ್ರಶ್ನೆಗಳನ್ನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಾನೆ. ಈಗಾಗಲೇ ಸಾಕಷ್ಟು ಏನಾಗಿದೆಪ್ಪ ಅಂದಾಗ ಬಿಡಿಸಿದ್ದೀನಿ. ಅವೆಲ್ಲವೂ ಪ್ಲೇಲಿಸ್ಟ್ ಒಳಗಡೆ ತಮ್ಮ ಸೀರಿಯಲ್ ಸಿಗಬೇಕಪ್ಪ ಅಂದಾಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ನಾವು ಮಾಡುವಂಥ ಎಲ್ಲ ಕ್ಲಾಸಸ್ಗಳು ಏನಾಗ್ತಪ್ಪ ಅಂದಾಗ ನಿಮ್ಗೆ ನೇರವಾಗಿ ಸಿಗ್ತಾವೆ. ಹಾಗಾದರೆ ಕ್ವಶನ್ಸ್ಗಳು ಯಾವ ಥರ ಇದಾವೆ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ 48025 ಈ ಅಂಕಿಗಳನ್ನು ಪುನಃ ಉಪಯೋಗಿಸಿದ 5 ಅಂಕಿಯ ಕನಿಷ್ಠ ಸಂಖ್ಯೆನ ಬರೆಯಿರಿ ಅಂತ ಕ್ವಶನ್ಸ್ ಕೊಟ್ಟಾನ. ದೊಡ್ಡ ಸಂಖ್ಯೆ ಬರೀಬೇಕಪ್ಪ ಅಂದ್ರೆ ಇದ್ರ ದೊಡ್ಡದು ಯಾವ್ದು ಇರ್ತೈತೆ ಅದನ್ನು ಬರ್ಕೋತೀವಿ. ಕನಿಷ್ಠ ಸಂಖ್ಯೆ ಬರೀಬೇಕಪ್ಪ ಅಂದ್ರೆ ಇದ್ರಾಗ ಸಣ್ಣದು ಯಾವುದೈತೆ ಅದು ಬರೀಬೇಕು. ಸರ್ ಸಣ್ಣದು 0 ಅಂತೇಳಿ ಫಸ್ಟಿಗೆ 0 ಬರೆದ್ರಪ್ಪ ಅಂದಾಗ ಅದು 5 ಅಂಕಿಯ ಸಂಖ್ಯೆ ಆಗಂಗಿಲ್ಲ. ಯಾಕಂದರೆ 0 ಹಿಂದ್ಗಡೆ ಬರೆದ್ರಪ್ಪ ಅಂದ್ರೆ ಅದಕ್ಕೆ ಬೆಲೆ ಇರಂಗಿಲ್ಲ. ಈಗ ಎಲ್ಲರೂ ಪಟ್ಟಣ ಸರ್ ಇದೇ ಕನಿಷ್ಠ ಅಂಕಿ ಅಂತ ಹಾಕಿ ಬಂದಿರ್ತಾರೆ. ಇದು ಏನಾಗ್ತದಪ್ಪ ಅಂದ್ರೆ ಆನ್ಸರ್ ತಪ್ಪಾಗ್ತದೆ. ಸಂಖ್ಯೆ ಒಳಗಡೆ ಸಣ್ಣದು ಯಾವ್ದು ಇದ್ರಾಗ 2 ಬರೀಬೇಕು ಫಸ್ಟ್. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ನೇ 0 ಬರೀಬೇಕು. ಅದಾದ ನಂತರ ನೆಕ್ಸ್ಟ್ ಸಣ್ಣದು ಯಾವ್ದು ಇದ್ರಾಗ 4, ನೆಕ್ಸ್ಟ್ ಅದಕ್ಕಿಂತ ಸಣ್ಣದು ಯಾವುದು 5, ನೆಕ್ಸ್ಟ್ ಯಾವುದಪ್ಪ ಅಂತಂದಾಗ 8. ಈ ಥರ ಬರೀಬೇಕು. 20,458 ಇದು 5 ಅಂಕಿಯ ಸಂಖ್ಯೆ ಆಗ್ತದೆ. ಹೀಗಾಗಿ ಆಪ್ಷನ್ ಸಿ ಒಳಗಡೆ ಇತ್ತು ನೋಡ್ರಿ, ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಕ್ಲಿಯರಾ? ಈ ಥರ ಪ್ರಶ್ನೆಗಳು ನಾವು ಬಿಡಿಸ್ಕೋಬೇಕಾಗ್ತದೆ. ಅದೇ ದೊಡ್ಡ ಸಂಖ್ಯೆ ಬರೀಬೇಕಾದಾಗ 0 ಏನು ಮಾಡಬೇಕಪ್ಪ ಅಂದಾಗ ಕೊನೆಗೆ ಬರೀಬೇಕು. ಇದೊಂದು ರೂಲ್ಸ್ ನೆನಪಿರಲಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡಿದಾಗ ಇವು ಒಟ್ಟು ಏನದಪ್ಪ ಅಂದಾಗ ಎಡಿಷನ್ಸ್ ಇದಾವೆ, ಕೂಡಿಸ್ರಿ ಅಂತ ಹೇಳಿದಾರೆ. ಮೊತ್ತಗಳನ್ನು ಕೂಡಿಸೋದು ಕೊನೆಗೆ ಏನು ಬರ್ಬೇಕು ಅನ್ನೋದೇ ಒಂದಿಲ್ಲ ಹೇಳ್ಬಿಡ್ತೀನಿ ನೋಡ್ರಿ. ಇಲ್ಲಿ 0 ಐತಿ. ಇದು 2000 ದೊಡ್ಡ ಸಂಖ್ಯೆಗಳನ್ನು ಮೊದಲು ಬರ್ಕೋಬೇಕು. 25,700 ಐತಿ. ನೆಕ್ಸ್ಟ್ 16,413 ಐತಿ. ನೆಕ್ಸ್ಟ್ 2,246 ಐತಿ. ಇಷ್ಟು ಬರ್ಕೋಬೇಕು. 6 3 ಎಷ್ಟಪ್ಪ ಅಂದ್ರೆ 9, ಕೊನೆಗೆ 9 ಇರ್ಬೇಕು. ಎಲ್ಲ ಕಡೆ 9 ಐತಿ. 4 1 5 ಇರ್ಬೇಕು. ಕೊನೆಗೆ 59 ಇರ್ಬೇಕು. ಎಲ್ಲ ಕಡೆ 59 ಐತಿ. ಅವಾಗ ನೆಕ್ಸ್ಟ್ 7 1 4 11 11 1 2 ಎಷ್ಟಪ್ಪ ಅಂದಾಗ 13 ಆಗ್ತೈತಿ. ಕೊನೆಗೆ 3 5 ಇರಬೇಕು. ಇಲ್ಲಿ 4 ಐತಿ, ಇದು ಆಯಿತು. ನೆಕ್ಸ್ಟ್ 5 6 11 11 1 12 12 1 2 14. ನೆಕ್ಸ್ಟ್ 2 1 3 ಇದೊಂದು 4. ಓಕೆ, 44,359 ಅಂದರೆ 44,359 ಆಗ್ತದೆ. ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅನ್ನೋದಕ್ಕೆ ಸರಿ ಉತ್ತರ ಆಗ್ತದೆ. ಕ್ಲಿಯರ್? ನೆಕ್ಸ್ಟ್ ಪ್ರಶ್ನೆ ಸರ್, ಪ್ರಶ್ನೆ ಈ ಥರ ಐತೆ. 67,215ರಲ್ಲಿ ಎಷ್ಟನ್ನು ಕಳೆದರೆ 28,941 ಆಗ್ತದೆ ಅಂತ ಪ್ರಶ್ನೆ ಕೊಟ್ಟಾರ. 67,215ರಲ್ಲಿ ಎಷ್ಟನ್ನು ಕಳೆದರೆ 28,941 ಆಗ್ತದೆ. ಇದರಲ್ಲಿ ಎಷ್ಟನ್ನು ಕಳೆದರೆ ಇಷ್ಟಾಗ್ತದೆ ಅನ್ನೋದಾದರೆ ಇದರಲ್ಲಿ ಇದನ್ನೇ ಕಳೆದ್ಬಿಡ್ರಿ, ನಮ್ಗೆ ಆನ್ಸರ್ ಸಿಕ್ಬಿಡ್ತದೆ. ನೋಡಿರಿ, 67,215ರಲ್ಲಿ ನಾವು ಈ 28,941 ಏನು ಮಾಡಬೇಕಪ್ಪ ಅಂದ್ರೆ ಕಳೆದ್ಬಿಡ್ಬೇಕು. 5ರಾಗ 1 ಕಳೀರಿ ಎಷ್ಟಪ್ಪ ಅಂದಾಗ 4, 11ರಾಗ 4 ಕಳೀರಿ ಎಷ್ಟಪ್ಪ ಅಂದಾಗ 7, ಒಂದು ಕೈಲ 9 1 10 ಆಯಿತು. 12ರಾಗ 10 ಕಳೆದ್ರೆ 2 ಉಳಿತದೆ, ಒಂದು ಕೈಲ 8 1 9 ಆಗ್ತದೆ. ಇಲ್ಲಿ 274 ಎಲ್ಲ ಆಪ್ಷನ್ಸ್ದಾಗೈತೆ ನೋಡ್ರಿ. 274 ಆಪ್ಷನ್ಸ್ ಬಿದಾಗೈತೆ ನೋಡ್ರಿ. ಮುಂದೆ ಮಾಡುವ ಅವಶ್ಯಕತೆನೇ ಇರೋಂಗಿಲ್ಲ. ಇದೇ ರೈಟ್ ಆನ್ಸರ್ ಆಗಿರ್ತದೆ. ಓಕೆ, ನೀವು ಮಾಡ್ತಿದ್ರೆ ನೀವು ಮಾಡ್ಬೋದು. 9 1 8 1 9 ಆಗ್ತದೆ. 17ರಾಗ 9 ಕಳೆದ್ರೆ ಎಷ್ಟಾಗ್ತದೆ? 8 ಉಳಿತದೆ, ಒಂದು ಕೈಲ. ನೆಕ್ಸ್ಟ್ 3 2 1 3 6 3 ಕಳೆದ್ರೆ 3 ಆಗ್ತದೆ. ಕ್ಲಿಯರ್? ಇನ್ನು ನೆಕ್ಸ್ಟ್ 12ರ ಅಪವರ್ತನಗಳ ಮೊತ್ತವೇನು ಅಂತ ಪ್ರಶ್ನೆ ಕೊಟ್ಟಾರ. 12ರ ಅಪವರ್ತನಗಳು ಯಾವುವು ಮೊದಲು ಬರ್ಕೋರಿ. 12ರ ಅಪವರ್ತನಗಳು ಬರೀಬೇಕಂದ್ರೆ 1ರಿಂದ ಸ್ಟಾರ್ಟ್ ಆಗ್ತದೆ. 1 2 ನೆಕ್ಸ್ಟ್ 3 ನೆಕ್ಸ್ಟ್ 4 ನೆಕ್ಸ್ಟ್ 6 ಬಿಟ್ರೆ 12. ಇವು ಕೂಡ ಮೊತ್ತ ಅಂದಾಗ ಏನು ಮಾಡಬೇಕು? ಕೂಡಿಸ್ಕೋಬೇಕು. ನೋಡಿರಿ, 1 2 3 3 3 6 6 4 10 10 1 12 ಎಷ್ಟಪ್ಪ ಅಂತಂದಾಗ 22 22 1 6 ಎಷ್ಟಪ್ಪ ಅಂದಾಗ 28 ಆಗ್ತದೆ. ಹೀಗಾಗಿ ಕ್ಲಿಯರ್ ಆಯ್ತಾ ಇದು? ನೋಡಿರಿ, 1 2 3 3 3 6 6 4 10 10 1 6 16 16 ಮ್ಯಾಗ 12 ಕೂಡಿಸ್ರಿ. 16 1 12 ಕೂಡಿಸಿದ್ರೆ ಅಷ್ಟೇ ಬರ್ತದೆ. 6 2 8 28ನೇ ಬರ್ತದೆ. ಇಲ್ಲಿ ನಾವು 6 ಬಿಟ್ಟು 12 ತೊಗೊಂಡು ಅಲ್ಲಿ ಮತ್ತೆ 6ಕ್ಕೆ ಕೂಡಿಸ್ಕೊಂಡಿದ್ದೇನೆ. ಓಕೆ, ಇನ್ನು ನೆಕ್ಸ್ಟ್ ಇದನ್ನು ಬಿಟ್ರೆ ಮತ್ತೇನು ಪ್ರಶ್ನೆಗಳು ನಿಮಗೆ ಕೇಳ್ತಾನಪ್ಪ ಅಂತಂದಾಗ ಮುಕ್ಕಾಲು ಅಂದ್ರೆ ಏನು ಅಂತ ಕ್ವಶನ್ಸ್ನ ಕೊಟ್ಟಾನ. ಇಲ್ಲಿ 4ನೇಯ 2 ಅಂತ ಕೊಟ್ಟಿದ್ದಾರೆ. ಇದು ಮತ್ತೆ ಹಾಫ್ ಹಾಕೋದು, ಅರ್ಧ ಆಕೈತಿ, ಇದು ಅಲ್ಲ. ಇಲ್ಲಿ 3ನೇ 4 ಅಂತ ಕೊಟ್ಟಾನ. 3ರಲ್ಲಿ 4 ಭಾಗ ಅಲ್ಲ, ಅರ್ಧ ಅಂದ್ರೆ ಇದು ಅಲ್ಲ. 4ನೇ 3 ಭಾಗನ ಮುಕ್ಕಾಲು ಗಂಟೆ ಅಂತ ಕರಿತೀವಿ ನಾವು. ಏನು ಮುಕ್ಕಾಲು ಗಂಟೆ ಅಂದಾಗ ಈಗ 4/3 ಐತಿ.
ಇಂಟು 60. 1 ಗಂಟೆ ಅಂದರೆ ಈ ಭಾಗಿಸ್ಬೇಕು ಅವರು. 4 ಒಂದೇ 4, 4 25 25 4 60 ಅಂತ ಕರಿತೀರಿ ಹೌದಾ. ಇನ್ನು 25 3 75 ಅಂತ ಕರಿತೀವಿ. ಅಂದ್ರೆ 100ರಾಗ 3 ಭಾಗ ಅನ್ನಂಗೆ 75 ಭಾಗ. ಇನ್ನು 25 ಅಂದರೆ ಅದು ಉಳಿತದೆ, ಅದಕ್ಕೆ ಮುಕ್ಕಾಲು ಭಾಗ ಅಂತೇಳಿ ನಾವು ಕರಿತೇವೆ. ಭಿನ್ನರಾಶಿಗಳು ಎಷ್ಟು ವಿಧಗಳಿವೆ ಅಂತ ಕ್ವಶನ್ಸ್ ಕೊಟ್ಟಾನ. ಭಿನ್ನರಾಶಿಗಳಲ್ಲಿ ಪ್ರಮುಖವಾಗಿ 3 ವಿಧಗಳು. ಒಂದು ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ, ಇನ್ನೊಂದು ಮಿಶ್ರ ಭಿನ್ನ ರಾಶಿ ಅಂತ ಕರಿತೇವೆ. ಪ್ರಮುಖವಾಗಿ 3 ವಿಧಗಳು ಏನಾಗ್ತಪ್ಪ ಅಂದಾಗ ನಮ್ಗೆ ಕಂಡು ಬರ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ ಪ್ರಶ್ನೆ ಈ ಥರ ಐತೆ. ಸರ್ 10 ಡಿವೈಡೆಡ್ ಬೈ 220 ಇದರ ಸಮಾನ ಭಿನ್ನ ರಾಶಿ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾರ. ಏನಿದೆ 10 ಡಿವೈಡೆಡ್ ಬೈ 220 ಇದರ ಸಮಾನ ಭಿನ್ನ ರಾಶಿ ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಇದರ ಸಮಾನ ಭಿನ್ನ ರಾಶಿ ಏನಾಗ್ತದೆ, ಇದೊಂದು 0 ಇದೊಂದು 0 ತೆಗಿತೀನಿ. 1/22 ಅಂತ ಐತಿ ಇಲ್ಲಿ ಹೌದಾ. 1/10 ಡಿವೈಡೆಡ್ ಬೈ 220 ಇದರ ಸಮಾನ ಭಿನ್ನ ರಾಶಿಯನ್ನು ಇದರ ಸಮಾನ ಭಿನ್ನ ರಾಶಿಯನ್ನು ಕೊಟ್ಟಾಗ ನಾವು ಕಡ್ತಾ ಹೊಡೆದಾಗ ಇಲ್ಲಂತೂ ಯಾವ ಬರಲಿಲ್ಲಪ್ಪ ಅಂತಂದಾಗ ನಾವೇನು ನೋಡ್ಬೇಕು, ಈಗ 10 ಡಿವೈಡೆಡ್ ಬೈ ಎಷ್ಟೈತಿ 220 ಐತಿ. ಯಾವ್ದು ಇಲ್ಲಿ ಕೊಟ್ಟಂಥ ಆಪ್ಷನ್ಸನ್ನು ಯಾವ್ದು ಕಡ್ತಾ ಹೊಡೆದಾಗ ಇಷ್ಟು ಬರ್ತೈತಿ ಚೆಕ್ ಮಾಡ್ಬೇಕು. ನೋಡಿರಿ 5 1 5, 5 2 10, 5 1 5, 5 2 ಏನಪ್ಪ ಅಂದ್ರೆ 10, 5 2 10. ನೆಕ್ಸ್ಟ್ ಇಲ್ಲಿ 11 ಐತಿ, 1 ಉಳಿತದೆ, ಮತ್ತು 5 2 10, 1 ಡಿವೈಡೆಡ್ ಬೈ 22 ಬಂತು. ಇದು ಸಮಾನ ಭಿನ್ನ ರಾಶಿ ಹೌದು. ಈಗ ನೋಡಿರಿ, ಈಗ ಇದೊಂದು 0 ಇದೊಂದು 0 ಕಡ್ತಾ ಹೊಡೆದು ಅಂದ್ರೆ 10/1/11 ಬರ್ತದೆ. ಇದು ಅಲ್ಲ, ಇದು 3 ಮತ್ತು 3 1 3, 3 4 12, 1/40 ಬರ್ತದೆ. ಇದು ಬರಲ್ಲ. 5 1 5, 5 4 20, ಮತ್ತು 5 4 20, ಇದು ಅಲ್ಲ. ಹೀಗಾಗಿ ಸಮಾನ ಭಿನ್ನ ರಾಶಿ ಬಂದಿದ್ದೇವಪ್ಪ ಅಂತಂದಾಗ 1/22 ಬರಬೇಕು. 1/22 ಬರೋದಿಲ್ಲ, ಆಪ್ಷನ್ ಸಿ ಇದಾಗೈತಿ. ಅದಕ್ಕೆ ಇದು ಸಮಾನ ಭಿನ್ನ ರಾಶಿ ಆಗಿರ್ತದೆ. ನೆಕ್ಸ್ಟ್, ಮಧ್ಯಾಹ್ನ ಸರಿಯಾಗಿ 3 ಗಂಟೆ ಆದಾಗ ಇಲ್ಲಿ ಉಂಟಾಗುವ ಕೋನ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾನ. ಸಮಯ 3 ಗಂಟೆ ಆದಾಗ ಯಾವ ಕೋನ ಉಂಟಾಗ್ತದಪ್ಪ ಅಂದಾಗ ಕರೆಕ್ಟಾಗಿ ಲಂಬ ಕೋನ ಆಗ್ತದೆ. ಹೀಗಾಗಿ ಇದಕ್ಕೆ ನಮ್ಗೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದಾಗ ಲಂಬ ಕೋನ. 12 ನಿಮಿಷದ ಮುಳ್ಳು ಇರ್ತದೆ, ಗಂಟೆ ಮುಳ್ಳು 3ಕ್ಕೆ ಇರ್ತದೆ, ಕರೆಕ್ಟ್ ಅದು ಲಂಬ ಕೋನದಲ್ಲಿ ಇರ್ತದೆ. 9 ಗಂಟೆ ಆದಾಗ ಕೂಡ ಲಂಬ ಕೋನದಲ್ಲಿನೇ ಕಂಡು ಬರುತ್ತದೆ. ನೆಕ್ಸ್ಟ್, 1 ಸೆಂಟಿಮೀಟರ್ = ಡ್ಯಾಶ್ ಮಿಲಿಮೀಟರ್ಗೆ ಸಮ ಅಂತ ಕ್ವಶನ್ಸ್ನ ಕೊಟ್ಟಾರ. 1 ಸೆಂಟಿಮೀಟರ್ = 10 ಮಿಲಿಮೀಟರ್ಗೆ ಏನಾಗ್ತದಪ್ಪ ಅಂದಾಗ ಸಮನಾಗಿ ಕೂಡ ಬರ್ತದೆ. 1 ಮೀಟರ್ = 100 ಸೆಂಟಿಮೀಟರ್ ಅಂತ ಹಿಂದಿನ ವಿಡಿಯೋದಲ್ಲಿ ಬಂದಿತ್ತು. ಇಲ್ಲಿ ನೋಡ್ರಿ 1 ಸೆಂಟಿಮೀಟರ್ = ಡ್ಯಾಶ್ ಮಿಲಿಮೀಟರ್ಗಪ್ಪ ಅಂತಾಗ 10 ಮಿಲಿಮೀಟರ್ಗೆ ಸಮನಾಗಿ ಕಂಡು ಬರ್ತದೆ. ನೆಕ್ಸ್ಟ್, ರಾಧಾಳು ಬೆಳಗಿನ ಜಾವ ವಾಯು ಸಂಚಾರಕ್ಕೆ ಹೋದಾಗ ಆಯತಾಕಾರದ ಪಾರ್ಕಿನ ಅಂಚಿನ ಸುತ್ತ 3 ಸುತ್ತ ನಡೆದಳು. ಆ ಪಾರ್ಕಿನ ಉದ್ದ 320 ಮೀಟರ್ ಇದೆ ಮತ್ತು ಅಗಲ 210 ಮೀಟರ್. ಆದರೆ ಅವಳು ನಡೆದ ಒಟ್ಟು ದೂರವೆಷ್ಟು ಅಂತ ಪ್ರಶ್ನೆ ಕೊಟ್ಟಾರ. ಅದರ ಸುತ್ತಳತೆ ಕಂಡುಹಿಡಿಬೇಕು ಅನ್ನಂಗೆ ಆಯತಾಕಾರದು. ನೋಡ್ರಿ, ಉದ್ದ ಎಷ್ಟೈತಿ 320 ಐತೆ. ಉದ್ದ ಎಷ್ಟಿರ್ತಾವಪ್ಪ ಅಂತಂದಾಗ 2 ಇರ್ತವೆ. ಹೀಗಾಗಿ 2 ಸಲ ಬರ್ಕೊಂಡ್ಬಿಟ್ರೆ ಅದನ್ನು, ಇಲ್ಲಾಂದರೆ ಇಂಟು 2 ಮಾಡ್ಬೋದು. ನೆಕ್ಸ್ಟ್, ಅಗಲ ಎಷ್ಟೈತಿ 210 ಐತಿ. ಅಗಲ ಎಷ್ಟದೆ 210 ಐತಿ. ಅದನ್ನು 2 ಸಲ ಬರ್ಕೋರಿ, ಅಥವಾ ನೀವು 200 400 10 10 20 ಅಂದರೆ 420 ಆಗ್ತದೆ ಹೌದಾ. ಕೂಡಿಸ್ಕೊಂಡ್ಬಿಟ್ರಿ ಇದನ್ನು. 0 0 2 4 6. ನೆಕ್ಸ್ಟ್ 3 3 6 6 4 10, 1060 ಮೀಟರ್ ಆಯಿತು. ಎಷ್ಟಾಯಿತು 1060 ಮೀಟರ್. ಈ 1060 ಮೀಟರ್ನ ಆಕೆ ಎಷ್ಟು ಸುತ್ತಳತ್ತ 3 ಸುತ್ತ ಒಂದು ಸಲ ಸುತ್ತಿದಾಗ 1060 ಮೀಟರ್ ಸುತ್ತಿದಂಗೆ ಆಗ್ತದೆ. ಅವಳು 3 ಸುತ್ತು ಸುತ್ತಿದಾಳು ಅಂದಾಗ 1060 ಇಂಟು 3 ಮಾಡಬೇಕು. 3 0 0, 3 6 ಎಷ್ಟಪ್ಪ ಅಂದಾಗ 18, 3 0 0, ಇದು 1ಕ್ಕೆ 1, 3 1 3, 3180. 3180 ಮೀಟರ್ ಏನಾಗ್ತದಪ್ಪ ಅಂದ್ರೆ ಅವಳು ಸುತ್ತಂಗೆ ಆಗ್ತದೆ. ಅವಳು ನಡೆದ ಒಟ್ಟು ದೂರ ಎಷ್ಟಾಗ್ತದಪ್ಪ ಅಂದಾಗ 3180 ಮೀಟರ್ ನಡೆದಂಗೆ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಚೌಕದ ವಿಸ್ತೀರ್ಣದ ಸೂತ್ರ ಏನು ಅಂತ ಪ್ರಶ್ನೆ ಕೊಟ್ಟಾನಲ್ಲಿ. ಒಂದು ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು ಅಂತ ಕ್ವಶನ್ಸ್ನ ಕೊಟ್ಟಾಗ ನಾವು ಬಾಹು ಇಂಟು ಬಾಹು ಅಥವಾ ಉದ್ದ ಇಂಟು ಉದ್ದ, ಉದ್ದ ಇಂಟು ಅಗಲ ಅಂತೂ ಬರೋದಿಲ್ಲ. ನೋಡ್ರಿ, ಇದೊಂದು ಕ್ವಶನ್ಸ್ ಕನ್ಫ್ಯೂಸ್ ಆಗ್ತಾಡ್ರಿ. ಇಲ್ಲಿ ಬಾಹು ಅಷ್ಟೇ ಬರಲ್ಲ. ಉದ್ದ ಇಂಟು ಅಗಲ ಅಂತೂ ಬರೋದಿಲ್ಲ. ಇಲ್ಲಿ ಬಾಹು ಇಂಟು ಬಾಹು, ಸೈಡ್ ಇಂಟು ಸೈಡ್, ಉದ್ದ ಇಂಟು ಉದ್ದ ಅಂತೇಳಿ ಕರೆಸ್ಕೊಳ್ತದೆ. ಹೀಗಾಗಿ ಇದನ್ನು ಆಪ್ಷನ್ಸ್ ಡಿ ಏನು ಮಾಡ್ರಪ್ಪ ಅಂದರೆ
ಚೂಸ್ನ ಮಾಡಿರಿ. ಹೌದಾ, ಚೌಕಕ್ಕೆ ಉದ್ದ ಅಗಲ ಉದ್ದ ಒಂದೇ ಕೊಟ್ಟಿರ್ತಾನೆ, ಒಟ್ಟು ಒಂದು ಬಾಹು ಅಂತ ಅಷ್ಟೇ ಕೊಟ್ಟಿರ್ತಾನೆ. ಈ ಬಾಹು ಅಂತ ಕೂಡ ನೀವು ಆನ್ಸರ್ನ ಹಾಕ್ಬೇಕು. ಉದ್ದಾಗಿದ್ದ ಅಂತ ಎಲ್ಲಿ ಮೆನ್ಷನ್ ಮಾಡಿರಂಗಿಲ್ಲ. ಹೀಗಾಗಿ ಆಪ್ಷನ್ಸ್ ಬಿನೇ ಇದಕ್ಕೆ ರೈಟ್ ಆನ್ಸರ್ನ ಹಾಕಿ ಬರ್ರಿ. ಮತ್ತು ಯಾಕಪ್ಪ ಅಂದ್ರೆ ಈ ಥರ ಕ್ವಶನ್ ಪೇಪರ್ ಒಳಗಡೆ ಹೆಂಗೆ ಫ್ರೇಮ್ ಮಾಡ್ತಾನೋ ಅದ್ರ ಮ್ಯಾಗ ಮತ್ತೆ ಆನ್ಸರ್ನ ನಾವು ತೆಗಿಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ ಯಾವುದೇ ಥರ ಉದ್ದ ಅಗಲ ಅಂತೇಳಿ ಚೌಕಕ್ಕೆ ಇರುವುದಿಲ್ಲ, ಬಾಹು ಅಥವಾ ಸೈಡ್ ಅಂತೇಳಿ ಕರಿತವೆ. ಹೀಗಾಗಿ ನೆಕ್ಸ್ಟ್ ಇದರಲ್ಲಿ ರೋಮನ್ ಅಂಕೆಗಳು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಒಂದೊಂದು ತಾಳೆಗೆರೆಗಳಂತ ಕರಿತೀವಿ ಕೂಡ. ತಾಳೆಗೆರೆಗಳ ಒಳಗಡೆ ಇದು 5 ಗುಂಪು ಒಂದು ಮಾಡ್ಯಾರ. ಇಲ್ಲಿ 5, ಇಲ್ಲಿ 5, 4 ಹಿಂಗೆ ಹೇಳ್ತಾರೆ. ಹಿಂಗೆ ಹೇಳ್ತಿರಪ್ಪ ಅಂದರೆ ಇದು 5 ಆಗ್ತದೆ. 5, 5, 10, 15, 20, 25, 25 ಒಂದು ಇಲ್ಲಿ 4 ಅದಾವೆ. 25 ಒಂದು 4, 29. ಹಾಗಾದರೆ ಇದರಲ್ಲಿ ಟೋಟಲ್ ಎಷ್ಟು ತಾಳೆಗೆರೆಗಳಿದಪ್ಪ ಅಂತಂದಾಗ 29 ಇದಾವೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿರ್ತದಪ್ಪ ಅಂತ ನೋಡ್ಕೊತ ಬಂದಾಗ ಇಲ್ಲಿ ಒಂದು ಗ್ರಾಫ್ ರಿಲೇಟೆಡ್ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ ನೋಡ್ರಿ. ಪ್ರಶ್ನೆ ಏನಿದೆಪ್ಪ ಅಂದಾಗ ಒಟ್ಟು 4 ದಿನಗಳಲ್ಲಿ ಗಳಿಸಿದ ಒಟ್ಟು ಹಣ ಎಷ್ಟು ಅಂತ ಪ್ರಶ್ನೆ ಕೊಟ್ಟಾನ. 4 ದಿನಗಳಲ್ಲಿ ಗಳಿಸಿದ ಒಟ್ಟು ಹಣ ಎಷ್ಟು? ಒಟ್ಟು ಹಣ ಅಂತಂದಾಗ 1ನೇ ದಿನಕ್ಕೆ ನೋಡ್ರಿ, 1ನೇ ದಿನದಾಗ ಎಷ್ಟು? 300 ರೂಪಾಯಿ. ನೆಕ್ಸ್ಟ್ 2ನೇ ದಿನ ನೋಡ್ರಿ, 2ನೇ ದಿನ ಎಷ್ಟೈತಿ? 500 ರೂಪಾಯಿ ಐತಿ. 3ನೇ ದಿನ ನೋಡ್ರಿ, 3rd ಡೇ ಎಷ್ಟದ? 700 ಅದ. 4ನೇ ದಿನ ನೋಡ್ರಿ 800 ರೂಪಾಯಿ ಐತಿ. ಒಟ್ಟು ಹಣ ಅಂತಂದಾಗ ಕೂಡಿಸ್ರಿ. 0 0 0 0 5 3 8 8 8 16 16 1 ಇಲ್ಲಿ 7 16 1 4 20 ಮ್ಯಾಗಿಂದು 23 2300 ರೂಪಾಯಿ ಆಯ್ತು. 4 ದಿನಗಳಲ್ಲಿ ಗಳಿಸಿದ ಒಟ್ಟು ಹಣ ಅಂತ ಕ್ವಶನ್ಸ್ನ ಕೊಟ್ಟಾರ. ಒಟ್ಟು ಹಣಗಳನ್ನು ಕೂಡಿಸ್ಕೊಂಡ್ಬಿಟ್ರೆ ಸಾಕು, ಅದೇ ಒಟ್ಟು ಹಣ ಆಗಿರ್ತದೆ. ಇನ್ನು 100 ಇದನ್ನೆಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ಸರ 100 × 0 + 6 - 2 ಐತಿ. ಎಲ್ಲಾದರೂ ನಿಮ್ಗೆ ಇಂಟು 0 ಇತ್ತಪ್ಪ ಅಂದಾಗ ನೀವು ಆನ್ಸರ್ನ ಏನು ಹಾಕ್ಬರ್ರಿಪ್ಪ ಅಂತ ಹೇಳಿರ್ತಾರೆ, 0 ಹಾಕ್ಬರ್ರಿ ಅಂತ ಹೇಳ್ತಿರ್ತಾರೆ. ಒಂದು ಯಾವ್ದಾರು ಆಪ್ಷನ್ಸ್ ಒಳಗಡೆ 0 ಇತ್ತಪ್ಪ ಅಂದಾಗ ಆನ್ಸರ್ ನೀವು 0ನೇ ಹಾಕಿ ಬಂದುಬಿಡ್ತಿದ್ರಿ. ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಎಲ್ಲ ಕಡೆ ಇಂಟು ಇಲ್ಲ. ಇಲ್ಲಿ 100 × 0 ಅಂದಾಗ ಆನ್ಸರ್ ಏನು ಬಂತು? 0 ಬಂತು. ಪ್ಲಸ್ ನೆಕ್ಸ್ಟ್ 6 - 2 ಐತಿ. 100 + 6 0 + 6 ಅಂದರೆ 6 ಬರ್ತದೆ. -2 ಐತಿ. 6 2 ಕಳೆದಾಗ 4 ಬರ್ತದೆ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದಾಗ 4. ಸರಿಯಾಗಿ ಇಲ್ಲಿ ಪ್ಲಸ್ ಐತೋ ಮೈನಸ್ ಐತೋ ನೋಡ್ಬೇಕು. ಎಲ್ಲ ಕಡೆ ಇಲ್ಲಿ ಇಂಟು ಇತ್ತಪ್ಪ ಅಂತಿಕೋ, ಇಲ್ಲಿ ಇಂಟು ಇತ್ತಪ್ಪ ಅಂತಿಕೋ, ಇದರ ಟೋಟಲ್ ಆನ್ಸರ್ ಏನಾಗಿರ್ತಿತ್ತು? 0 ಆಗಿರ್ತಿತ್ತು. ಮತ್ತು ಇಲ್ಲಿ ಯಾವುದು ನಿಮ್ಗೆ ಕನ್ಫ್ಯೂಸು ಆಗಿರ್ತಿದ್ದಿಲ್ಲ. ಹೌದಾ? ನೆಕ್ಸ್ಟ್ ಪ್ರಶ್ನೆ, ಸರ್ ಭಾಜ್ಯ ಎಷ್ಟಿದೆಯಪ್ಪ ಅಂತಂದಾಗ 16 ಭಾಗಲಬ್ಧ 5 ಶೇಷ 1 ಆದರೆ ಭಾಜ್ಯಕ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾರ. ನೋಡ್ರಿ, ಭಾಜ್ಯ ನಮಗೆ ಅದ್ರಾಗ ಭಾಜಕ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾರ. ಅಂದ್ರೆ ಭಾಗಿಸೋದು ಯಾವುದು ಅಂತೇಳಿ. ಭಾಜ್ಯ ಎಷ್ಟಾಗುತ್ತೆ? 16 ಆಗುತ್ತೆ. 16 ಭಾಗಲಬ್ಧ ಬಂದಿದ್ದೆಷ್ಟೀಗ? 5 ಬಂದೈತಿ. ಭಾಗಲಬ್ಧ ಬಂದಿದ್ದೆಷ್ಟು? 5. ಶೇಷ ಎಷ್ಟು ಉಳಿದ? 1 ಉಳಿದ. ಅಂದರೆ ಭಾಜಕ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾರ. ಯಾವ ಸಂಖ್ಯೆಯನ್ನು ನಾವು ಭಾಗಿಸಿದಾಗ ಭಾಗಲಬ್ಧ 5 ಬರ್ತದೆ. ಈ ಸದ್ದ 4 ಹಾಕೊಂಡಿತ್ತು, 4 4 16 ಸಂಪೂರ್ಣವಾಗಿ ಭಾಗ ಹೋಗ್ಬಿಡ್ತೈತಿ. ಇದು ಅಂತೂ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ರಿ 5 5 3 15 ಹಾಕ್ಬಿಡ್ತೈತಿ. 5 3 15 ಹಾಕೋದು. ಬಟ್ ಇಲ್ಲಿ 16 ಇರೋದ್ರಿಂದ ಶೇಷ 1 ಉಳಿತೈತೆ ಕರೆ, ಅದರ ಭಾಗಲಬ್ಧ 3 ಬರ್ತೈತಿ. ಹೀಗಾಗಿ ಇದು ಕೂಡ ಬರಲ್ಲ. 6 ಮಧ್ಯ ಆಗಂತೂ 16 ಇಲ್ಲ, ತೆಗೆದು ಬಿಡ್ಬೇಕು. ಈಗ ರೈಟ್ ಆನ್ಸರ್ 3 ಇದೆ. ಹೌದಾ? ನೀವೇನು ಮಾಡಬೇಕು? ಕೊಟ್ಟಂಥ ಆನ್ಸರ್ 5 3 15 15 + 1 ಅಂದರೆ 16 ಭಾಜ್ಯ ಬರ್ತದೆ. ಹೀಗಾಗಿ ಸರಿಯಾದ ಉತ್ತರ ಏನಪ್ಪ ಅಂತಂದಾಗ ಬೇಕಾದ್ರೆ 16ಕ್ಕೆ ನೀವು 3 ಭಾಗಿಸಿ ನೋಡ್ರಿ. 3 5 15 ಭಾಗಲಬ್ಧ 5 ಬಂತ. 3 5 15 ಅಂತ ಕೈತೀರಿ. 16 15 ಕಳೆದ್ರೆ 1 ಶೇಷ ಎಷ್ಟು ಉಳಿತದೆ? 1 ಉಳಿತದೆ. ಹೀಗಾಗಿ ಆ ಭಾಜಕ ಯಾವ ಸಂಖ್ಯೆ ನಾವು ಭಾಜಕ ಇರ್ತದಪ್ಪ ಅಂದಾಗ 3 ಇರ್ತದೆ. ನೆಕ್ಸ್ಟ್ ಪ್ರಶ್ನೆ, 3548ನ 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿರಿ ಅಂತ ಕ್ವಶನ್ಸ್ನ ಕೊಟ್ಟಾರ. 3548ನ 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿರಿ. 100ರ ಸ್ಥಾನ ಅಂದ್ರೆ ನೋಡ್ರಿ, ಬಿಡಿ 10 100 ಸ್ಥಾನಕ್ಕೆ ಬಂದಿರ್ತೀವಿ. ಅದ್ರ ಹಿಂದಿನ ಸಂಖ್ಯೆ ನೋಡ್ಕೋಬೇಕು. 5ಕ್ಕಿಂತ ಸಣ್ಣದೈತೋ ದೊಡ್ಡದೈತೋ? ಸಣ್ಣದೈತೆ. ಸಣ್ಣದಿತ್ತಂದ್ರೆ 3500 ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ. ಬಿಡಿ 10 100 ಸ್ಥಾನಕ್ಕೆ ಬಂದು ಅದ್ರ ಹಿಂದಿನ ಸಂಖ್ಯೆ ನೋಡ್ಕೋಬೇಕು. 5ಕ್ಕಿಂತ ಕಡಿಮೆ ಇತ್ತಪ್ಪ ಅಂದಾಗ ಈ ಸಂಖ್ಯೆಗಳು ಏನಾಗಲ್ಲ, ಬದಲಾಗಲ್ಲ. ಹೆಂಗಿದ್ದು ಹಂಗೆ ಇರ್ತವೆ. ಮುಂದೆ 0 ಆಗಿ ಬದಲಾಗ್ತವೆ. 3500 ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಸರ್ 46 / 100 ಇದರ ದಶಮಾಂಶ ರೂಪ ಏನು ಅಂತ ಕ್ವಶನ್ಸ್ನ ಕೊಟ್ಟಾರೆ. 46 / 100ನ ನೀವೇನು ನೋಡೋಕ್ಕಪ್ಪ ಅಂದ್ರೆ ಕೊಟ್ಟಂಥ ಸಂಖ್ಯೆ ಹಂಗೈತೆ ಹಂಗೆ ಬರ್ಕೋಬೇಕು.
ಕೆಳಗಡೆ 100 ಅದನ್ನು ಬಿಡಿ 10 100 ಸ್ಥಾನಕ್ಕೆ ಪಾಯಿಂಟ್ ಕೊಟ್ಟು ಹಿಂದೆ ಏನಿಲ್ಲ 0 ಕೊಡಬೇಕು. 0.46 ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. 1 ಮಿಲಿಯನ್ = ಡ್ಯಾಶ್ ಲಕ್ಷಗಳು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಈ ಸದ ಯೂಟ್ಯೂಬ್ದಾಗ ನಮ್ಮ ಕ್ಲಾಸ್ ನೋಡ್ತಿರ್ತೀವಿ ಅಥವಾ ಬೇರೆ ಬೇರೆ ನಮ್ಮಂಥ ಜೀವನದಾಗ 1 ಮಿಲಿಯನ್ ವ್ಯೂಸ್ ಆಗಲಿಲ್ಲ. ಯಾಕಪ್ಪ ಅಂದಾಗ ಎಜುಕೇಷನ್ಸ್ಗೆ ಅಷ್ಟೊಂದು ಜನ ಸಪೋರ್ಟ್ ಮಾಡಲ್ಲ. ಒಂದು ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಪಟ್ಟನ್ನು ಮಾಡೋಂಗಿಲ್ಲ. ಯಾಕಪ್ಪ ಅಂದ್ರೆ ಅದೇ ಬೇರೆ ಯಾವುದಾದ್ರೂ ಈ ಹಾಸ್ಯ ಮಾಡೋದಾಗಲಿ ಅವರು ಒಂದೊಂದು ಕಷ್ಟಪಟ್ಟು ಮಾಡ್ತಿರ್ತಿರ್ತಾರೆ. ಅದಕ್ಕೆ ಜನ ಜಾಸ್ತಿ ಲೈಕ್ ಮಾಡೋದಾಗಲಿ ಫಾಲೋವರ್ಸ್ ಮಾಡೋದಾಗಲಿ ಮಾಡ್ತಿರ್ತಿರ್ತಾರೆ. ಎಜುಕೇಷನ್ ಚಾನಲ್ಸ್ಗಳಿಗೆ ಲಕ್ಷಗಟ್ಟಲೆ ಯೂಸ್ ಆಗೋದು ರೇರ್. ಅದೇನೇ ಇರಲಿ, ಸಾಧ್ಯ ಆದಷ್ಟು ನೀವು ಅದ್ರ ಸಪೋರ್ಟ್ನ ಮಾಡಿರಿ. 1 ಮಿಲಿಯನ್ = ಡ್ಯಾಶ್ ಲಕ್ಷಗಳು ಅಂತ ಕ್ವಶನ್ಸ್ನ ಕೊಟ್ಟಾರ. 1 ಮಿಲಿಯನ್ = 10 ಲಕ್ಷಗಳು ಅಂತ ಹೇಳ್ತಿರ್ತೇವೆ. ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, 1 ಕ್ವಿಂಟಾಲ್ = ಡ್ಯಾಶ್ ಕಿಲೋಗ್ರಾಮ್ಗಳು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. 1 ಕ್ವಿಂಟಾಲ್ = 1 ಕ್ವಿಂಟಾಲ್ ಅಂದರೆ ಈ ಸದ ಹತ್ತಿ ಆಗಲಿ ಗೋಧಿ ಆಗಲಿ ನೀವು ಏನಾದರೂ ಬೆಳೆದಿರ್ತಿರ್ತೀರಿ ತೊಗರಿ, ಅದು ನಾವು ಎಷ್ಟು ಕ್ವಿಂಟಾಲ್ ಆಗ್ಯಾವ್ರಿ ಅಂತ ಹೇಳ್ತೀವಿ. 1 ಕ್ವಿಂಟಾಲ್ ಅಂದಾಗ ಒಂದು 100 kg, ಅದೇ 1 ಟನ್ ಅಂದಾಗ 1000 kg ಆಗ್ತದೆ. 1 ಕ್ವಿಂಟಾಲ್ ಅಂದರೆ 100 kg. ಇನ್ನು ಕೊನೆಯ ಪ್ರಶ್ನೆ, 1 ಗಂಟೆಗೆ ಎಷ್ಟು ಸೆಕೆಂಡ್ಗಳು ಅಂತ ಕ್ವಶನ್ಸ್ನ ಕೊಟ್ಟಾರ. 1 ಗಂಟೆಗೆ ಎಷ್ಟು ಸೆಕೆಂಡ್ಗಳಾಗಿರ್ತವಪ್ಪ ಅಂತ ಕ್ವಶನ್ಸ್ನ ಕೊಟ್ಟಾಗ 1 ಗಂಟೆಗೆ 60 ನಿಮಿಷ, 1 ನಿಮಿಷಕ್ಕೆ 60 ಸೆಕೆಂಡ್ಗಳು. ಹೀಗಾಗಿ ಎರಡು ಗುಣಿಸ್ಬೇಕು. 6 ಎಷ್ಟಪ್ಪ ಅಂದಾಗ 36, ಇದೊಂದು 0 ಇದೊಂದು 0, 3600 ಸೆಕೆಂಡ್ಸ್ಗಳು ಆಗ್ತವೆ. 1 ಗಂಟೆಗೆ 3600 ಸೆಕೆಂಡ್ಸ್ಗಳು. ಓಕೆ, ಇಷ್ಟು 20 ಪ್ರಶ್ನೆಗಳನ್ನು ನಿಮ್ಗೆ ಈ ಎಕ್ಸಾಮ್ಸ್ನಲ್ಲಿ ಕೇಳ್ತಿರ್ತಿರ್ತಾನೆ. ಈ ಥರ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಅಫಿಷಿಯಲ್ ಆಗಿ ನಾನು ಬಿಡಿಸ್ತೀನಿ. ಎಲ್ಲವೂ ನಿಮ್ಗೆ ಎಕ್ಸಾಮ್ ಕಲಿಸ್ತವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಾಧ್ಯ ಆದಷ್ಟು ನಮ್ಮ ಕಡೆಯಿಂದ ಈ ಗಣಿತ, ಸಮಾಜ ವಿಜ್ಞಾನ ಕ್ವಶನ್ಸ್ಗಳನ್ನು ನಾನು ಬಿಡಿಸಿ ಹಾಕ್ತಿರ್ತಿರ್ತೀನಿ. ಧನ್ಯವಾದಗಳು.